ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಓದ್ ವಿಡಿಯೋದಲ್ಲಿ ಕೇಳಿದ್ರಲ್ವಾ, ನಾನು ಪಾರ್ಟ್ 1 ವಿಡಿಯೋದಲ್ಲಿ ತೋರಿಸಿದ್ದೀನಿ ಯಾವ ರೀತಿ ಪ್ರೇ ಮೂಮೆಂಟ್ನ ಮಾಡ್ಕೊಳ್ಬೇಕು ಬ್ರೇಕ್ ಬ್ಯಾಲೆನ್ಸ್ ಇಲ್ಲದಂತೆ. ಮೊದಲು ಪ್ರೇ ಮೂಮೆಂಟ್ ಕಲ್ತ್ಕೊಳ್ಳಿ. ಎರಡೂ ಒಂದೇ ಸಲ ನೀವು ಟ್ರೈ ಮಾಡ್ತೀನಿ ಅಂತಂದರೆ ಸ್ವಲ್ಪ ಪ್ಯಾನಿಕ್ ಆಗಿ ನೀಡರ್ ಕೈ ಮೇಲೆ ಬರೋ ಚಾನ್ಸಸ್ ಇರುತ್ತೆ ಅಂತ ಹೇಳಿ ನಾನು ಪಾರ್ಟ್ 1 ವಿಡಿಯೋ ಹಾಕಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಬ್ರೇಕ್ ಬ್ಯಾಲೆನ್ಸ್ನ ಯಾವ ರೀತಿಯಾಗಿ ತೊಗೊಳ್ಳೋದು ಅಂತ ಹೇಳಿ ನಿಮಗೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನಾನು ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ಬನ್ನಿ. ನೋಡಿ, ಯಾವುದೇ ರೀತಿ ಬಾಬಿನ್ ಥ್ರೆಡ್ ಆಗಲಿ ಅಥವಾ ಮೇಲ್ಗಡೆ ಸೂಜಿಗೆ ದಾರ ಆಗಲಿ ಹಾಕೋದಕ್ಕೆ ಹೋಗ್ಬೇಡಿ. ಫುಲ್ ಎಲ್ಲನೂ ರಿಮೂವ್ ಮಾಡ್ಕೊಂಡ್ಬಿಡಿ, ಆಯಿತಾ? ಈ ರೀತಿ ಫುಲ್ಲು ರಿಮೂವ್ ಮಾಡ್ಕೊಳ್ತೀನಿ ನಾನು. ಇನ್ನು ಯಾರೆಲ್ಲ ವಿಡಿಯೋ ನೋಡಿಲ್ಲ ಅಂತಂದರೆ, ಫ್ರೇಮ್ ಬ್ಯಾಲೆನ್ಸ್ನ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತ ವಿಡಿಯೋ ಹಾಕಿದೆ ಅಲ್ವಾ, ಇನ್ನು ಯಾರೆಲ್ಲ ನೋಡಿಲ್ಲ ಅಂತಂದರೆ ಹೋಗಿ ಒಂದ್ಸಲ ಚೆಕ್ ಮಾಡಿ. ನಿಮಗೆ ಏನು ಇವಾಗ ತಾನೇ ಎಂಬ್ರಾಯ್ಡ್ರಿ ಮಾಡೋದು ಕಲಿತಾ ಇದ್ದೀರಾ ಅಂತಂದರೆ ನಿಮಗೆ ಈಸಿ ಆಗುತ್ತೆ. ಫಸ್ಟಿಗೆ ನೀವು ಏನು ಮಾಡಿ, ನಿಮಗೆ ಚೇರು ನೀವು ಹಾಕೊಳ್ಳುವಂಥದ್ದು ನಿಮ್ಮ ಮಷಿನ್ಗೆ ಕರೆಕ್ಟಾಗಿ ಲೆವೆಲ್ಗೆ ಇರಬೇಕು. ಅಂದರೆ ನಿಮಗೆ ಕಂಫರ್ಟಬಲ್ ಅನಿಸ್ಬೇಕು. ನಾವು ಈ ಚೇರ್ ಮೇಲೆ ಕೂತ್ಕೊಂಡ್ರೆ ಯಾವುದೇ ರೀತಿ ಇದು ಶೋಲ್ಡರ್ ಪೇನ್ ಅಂದರೆ ಫುಲ್ಲು ಈ ರೀತಿ ನಮ್ಮ ಮಷಿನ್ ಈ ರೀತಿ ಇಟ್ಕೊಂಡು ವರ್ಕ್ ಮಾಡೋ ರೀತಿಯೂ ಇರಬಾರ್ದು, ತುಂಬ ಹಿಂಗೆ ಬಕ್ಕೊಂಡು ಈ ರೀತಿ ಮಾಡೋ ಥರನೂ ಇರಬಾರ್ದು. ನಿಮಗೆ ಕಂಫರ್ಟಬಲ್ ಆಗಿರಬೇಕು. ಯಾವುದೇ ರೀತಿ ಬ್ಯಾಕ್ ಪೇನ್ ಬರದೇ ಇರೋ ಥರ ನೋಡಿಕೊಂಡು ಚೇರ್ ಹಾಕ್ಕೊಳ್ಳಿ. ಅದು ನಿಮಗೆ ಮೇನ್. ಯಾವಾಗಲೂ ಅಷ್ಟೇ ತುಂಬ ಜನ ಕೇಳೋದು ಎಂಬ್ರಾಯ್ಡ್ರಿ ಮಾಡೋದ್ರಿಂದ ಬ್ಯಾಕ್ ಪೇನ್ ಬರುತ್ತೆ ಅಂತ ಹೇಳಿ. ಬಟ್ ಅದ್ರ ನಿಮಗೆ ಅಂದರೆ ಚೇರು ಕಂಫರ್ಟಬಲ್ ಆಗಿರೋದಿಲ್ಲ, ಹಾಗಾಗಿ ನಿಮಗೆ ಬ್ಯಾಕ್ ಪೇನ್ ಬರ್ತಾ ಇರುತ್ತೆ. ನೀವು ಅದೊಂದು ಗಮನ ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಚೇರ್ ಬಗ್ಗೆ ನೀವು ಗಮನ ಕೊಡಬೇಕು. ನನಗೆ ಸ್ಟಾರ್ಟಿಂಗ್ ಅಷ್ಟೇ ನಾನು ಮಷಿನ್ ಒಳಗಡೆ ಎಲ್ಲ ರೂಮ್ಗೆಲ್ಲ ಎಳ್ಕೊಂಡು ಸ್ಟಿಚ್ ಮಾಡಬೇಕಾಗಿತ್ತು, ಅಂದರೆ ಎಂಬ್ರಾಯ್ಡ್ರಿ ಮಾಡಬೇಕಾಗಿತ್ತು. ಆ ಟೈಮ್ ದಿವಾನ ಮೇಲೆ ಕೂತ್ಕೊಂಡು ವರ್ಕ್ ಮಾಡ್ತಿದ್ದೆ. ಅವಾಗ ಏನಾಗೋದು, ನನಗೆ ಬ್ಯಾಕ್ ಪೇನ್ ತುಂಬ ಬರೋದು. ಇದೆಲ್ಲ ಫುಲ್ಲು ಹಿಂಗೆ ಬರೋದು, ಹಿಂಗೆ ಬಂದು ಇದೆರಡು ಕೈನೂ ಹಿಂಗೆ ಇಟ್ಕೊಂಡು ಹಿಂಗೆ ಮಾಡಬೇಕಿತ್ತು. ಆವಾಗ ಫುಲ್ಲು ಇದು ಶೋಲ್ಡರೇ ಪೇನ್ ಆಗೋದು ಅಥವಾ ಬ್ಯಾಕ್ ಪೇನ್ ಬರೋದು, ಆ ರೀತಿ ಆಗ್ತಾಯಿತ್ತು. ಬ್ಯಾಕ್ ಸೈಡು ಸಪೋರ್ಟ್ ಇಲ್ಲ ಅಂತ ಹೇಳಿ. ಬಟ್ ನಾರ್ಮಲಾಗಿ ನಾವೇನು ಚೇರ್ ಯೂಸ್ ಮಾಡ್ತೀವಿ ನೋಡಿ, ಅದೇ ಚೇರ್ನೇ ನೋಡಿ, ನಾರ್ಮಲ್ ಚೇರ್ ಯೂಸ್ ಮಾಡ್ತೀವೋ ಅದೇ ಚೇರ್ನೇ ಯೂಸ್ ಮಾಡ್ತೀನಿ. ಆದರೆ ಕೆಳಗಡೆ ಒಂದು ಪಿಲ್ಲೋನ ಇಟ್ಕೊಳ್ತೀನಿ. ಪಿಲ್ಲೋ ಅಥವಾ ಬೆಡ್ಶೀಟ್ ಏನಾದ್ರು ಇಟ್ಕೊಂಡು ಬ್ಯಾಕು ಕೂಡ ಸಪೋರ್ಟಾಗಿರುತ್ತೆ. ನನಗೆ ಯಾವ ಲೆಂತ್ಗೆ ಬೇಕೋ ಆ ಲೆಂತ್ಗೆ ಪಿಲ್ಲೋ ಮತ್ತು ಬೆಡ್ಶೀಟ್ಗಳನ್ನ ಹಾಕ್ಕೊಂಡು ಕೂತ್ಕೊಳ್ತೀನಿ. ಬಟ್ ಇದು ಕೂಡ ನನಗೆ ಬ್ಯಾಕ್ ಪೇನ್ ಏನು ಬರ್ತಿಲ್ಲ. ಬಟ್ ಚೇರು ಬೇರೆ ತೊಗೊಳ್ಬೇಕು ಅಂತ ಇದ್ದೀನಿ, ನೋಡೋಣ. ನೋಡಿ, ಇವಾಗ ನಾನು ಒಂದು ಲೈನ್ಸ್ ಇರೋದು ನೋಡಿ, ಈ ರೀತಿ ಲೈನ್ಸ್ ಇರೋದು ಒಂದು ಪೇಪರ್ನ ತೊಗೊಂಡಿದ್ದೀನಿ. ಇವಾಗ ನೀವು ಯಾವುದೇ ರೀತಿ ದಾರನ ಹಾಕ್ಕೊಂಡಿರಲ್ಲ ಅಲ್ವಾ. ಇವಾಗ ನೋಡಿ, ಸ್ಟಾರ್ಟಿಂಗು ನೀವು ಆಲ್ರೆಡಿ ಫ್ರೇಮ್ನ ಯಾವ ರೀತಿ ಮೂವ್ ಮಾಡೋದು ಅಂತ ಹೇಳಿ ಕಲ್ತ್ಕೊಂಡಿರ್ತೀರ. ನಾನು ಓದ್ ವಿಡಿಯೋದಲ್ಲಿ ಹಾಕಿದ್ದೀನಲ್ವ, ಅದನ್ನು ಕಲ್ತ್ಕೊಂಡ್ರೆ ನಿಮಗೆ ಆಮೇಲೆ ನೆಕ್ಸ್ಟು ಬ್ರೇಕ್ ಬ್ಯಾಲೆನ್ಸ್ನ ಯಾವ ರೀತಿ ತೊಗೊಳ್ಳೋದು ಅಂತ. ಆದಷ್ಟು ಕೈನ ದೂರನೇ ತಗೊಳ್ಳಿ. ನೀವು ಈ ರೀತಿ ಪೇಪರ್ ಮೇಲೆ ತೊಗೊಳ್ಳಿ. ನಿಮಗೆ ಆವಾಗ ಗೊತ್ತಾಗುತ್ತೆ ಶೇಪ್ ಬರ್ತಿದೆಯಾ ಇಲ್ಲ ಅಂತೇಳಿ. ಆದಷ್ಟು ನೋಡಿ, ನೀವು ಮಂಡಿಲಿ ನಿಮ್ಗೆ ಹೇಗೆ ಬರುತ್ತೋ ಆ ರೀತಿಯೇ ಪ್ರಾಕ್ಟೀಸ್ ಮಾಡಿ. ನಿಮ್ಗೆ ಹೇಗೆ ಬರುತ್ತೋ ನೋಡಿ ಆ ರೀತಿಯೇ ಬ್ರೇಕ್ನ ಅಂದರೆ ರನ್ ಮಾಡಿ. ನಿಮಗೆ ಗೊತ್ತಾಗುತ್ತೆ. ನಿಮಗೆ ಇವಾಗ ಇಲ್ಲಿ ಅಂದರೆ ಬಟ್ಟೆ ಮೇಲೆ ಮಾಡಿದ್ರೆ ನಿಮ್ಗೆ ಈ ರೀತಿ ನೀವು ಯಾವ ಶೇಪಲ್ಲಿ ಹಾಕ್ತಾ ಇದ್ದೀರಾ ಅನ್ನೋದು ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರ ಪೇಪರ್ ಮೇಲೆ ಹಾಕ್ದಾಗ ಏನಾಗುತ್ತೆ, ನಿಮಗೆ ಎಲ್ಲಿ ಶೇಪ್ ತೊಗೊಳ್ಬೇಕು ಏನು ಅಂತ ಹೇಳಿ ನಿಮಗೆ ಗೊತ್ತಾಗುತ್ತೆ, ಒಂದು ಐಡಿಯಾ ಬರುತ್ತೆ. ನಿಮ್ಗೇನಾದರೂ ಅಕಸ್ಮಾತ್ ಈಗ ನೋಡಿ, ಸಿಂಪಲಾಗಿ ತೋರಿಸ್ತೀನಿ ನಿಮಗೆ, ಇನ್ನೂ ಸಿಂಪಲಾಗಿ ತೋರಿಸ್ತೀನಿ. ಈ ರೀತಿ ಆಗ್ತಾ ಇರ್ತೀರಲ್ವಾ, ನಿಧಾನಕ್ಕೆ ಬ್ರೇಕ್ನ ಮೇಲೆ ತಗೊಳ್ತಾ ಹೋಗಿ. 5ವರೆಗೆ ತಗೊಳ್ಳಿ, ನಿಧಾನಕ್ಕೆ ತಗೊಳ್ಳಿ. ಮತ್ತು ನಿಧಾನಕ್ಕೆ ಬ್ರೇಕ್ನ
ಬಿಡ್ತಾ ಈ ರೀತಿ ತೊಗೊಂಡಾಗ ನಿಮಗೆ ಒಂದು ಲೀಫ್ ಶೇಪು ಕ್ರಿಯೇಟ್ ಆಗುತ್ತೆ ನೋಡಿ. ಈಗ ಮತ್ತೆ ನಿಧಾನಕ್ಕೆ 1 2 3 4 5 ಮತ್ತು 4 3 2 1 0 ಈ ರೀತಿಯಾಗಿ ನೀವೇ ಪ್ರಾಕ್ಟೀಸ್ ಮಾಡಬೇಕು. ತುಂಬ ಪ್ರಾಕ್ಟೀಸ್ ಮಾಡಬೇಕು. ಬ್ರೇಕ್ ಬ್ಯಾಲೆನ್ಸ್ ತೊಗೊಳ್ಬೇಕು ಅಂತ ಹೇಳಿದ್ರೆ ನೋಡಿ, ನಿಮಗೆ ಹಾಗೂ ಗೊತ್ತಾಗಿಲ್ಲ ಅಂತಂದರೆ ನೋಡಿ ತೋರಿಸ್ತೀನಿ. ಹೀಗಿದೆ ಅಲ್ವಾ, ನಿಮಗೆ ಇದು ತೋರಿಸ್ತೀನಿ ನೋಡಿ. ನಾನಿಲ್ಲಿ ಕಾಲಲ್ಲಿ ನೋಡಿ ಈ ರೀತಿ ಮಾಡ್ತೀನಿ. 5ವರೆಗೆ ತೊಗೊಂಡೋಗ್ತೀನಿ, ನಿಧಾನಕ್ಕೆ ರಿಲೀಸ್ ಮಾಡ್ತೀನಿ. ನಿಧಾನಕ್ಕೆ ತೊಗೊಳ್ಳಿ, ಈ ರೀತಿ ನಿಧಾನಕ್ಕೆ ರೇಸ್ ಮಾಡಿ, ಹಾಗೆ ನಿಧಾನಕ್ಕೆ ಈ ರೀತಿ ಬ್ರೇಕ್ನ ಏನು ಬಿಡಿ ಆಯಿತಾ. ನೋಡಿ ಈ ರೀತಿ ನಿಧಾನಕ್ಕೆ ಬ್ರೇಕ್ನ ರೇಸ್ ಮಾಡಿ ಮತ್ತು ನಿಧಾನಕ್ಕೆ ಈ ರೀತಿ ಬಿಡಿ. ನಿಮಗೆ ಆವಾಗ ನೋಡಿ ಈ ರೀತಿ ನಿಧಾನಕ್ಕೆ ಮಾಡಿ, ಫಾಸ್ಟಾಗೆಲ್ಲ ಮಾಡೋದಕ್ಕೆ ಹೋಗಬೇಡಿ, ನಿಧಾನಕ್ಕೆ ತೊಗೊಳ್ಳಿ. ನಾನಿಲ್ಲಿ ನಿಮಗೆ ತೋರಿಸ್ತೀನಿ ನೋಡಿ. ನಾನು ಇವಾಗ ಏನು ಸ್ಲೋನಲ್ಲಿ ತೋರಿಸ್ತೀನಿ ನೋಡಿ, ಅದೇ ರೀತಿಯಾಗಿ ತೊಗೋತೀನಿ ಬ್ರೇಕು. ಈಗ 0ನಲ್ಲಿ ಹೋಗ್ತಿದ್ದಲ್ವ ನೋಡಿ. ಈ ರೀತಿ ನೋಡಿ 5ವರೆಗೆ ತೊಗೊಂಡೆ. ಈಗ ಮತ್ತು ನಿಧಾನಕ್ಕೆ ಬಿಟ್ಟೆ. ನನಗೆ ಒಂದು ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಮಾಡೋದಕ್ಕೆ ಸ್ವಲ್ಪ ಅನ್ಕಂಫರ್ಟಬಲ್ ಅನಿಸುತ್ತೆ. ಆದರೂ ಕೂಡ ನೋಡಿ ಇನ್ನೊಂದ್ಸಲ ತೋರಿಸ್ತೀನಿ ನೋಡಿ. ಈ ರೀತಿ ಮತ್ತು ಈ ರೀತಿ ನಿಮಗೆ ಶೇಪ್ ಹಾಳಾದರೂ ಪರವಾಗಿಲ್ಲ, ಈ ರೀತಿ ಪ್ರಾಕ್ಟೀಸ್ ಮಾಡಿ ನೋಡಿ. ಈ ರೀತಿ ಪ್ರಾಕ್ಟೀಸ್ ಮಾಡಿ. ನಾನು ಏನಕ್ಕೆ ಹಾಳೆ ಮೇಲೆ ಮಾಡಿ ಅಂತ ಅಂದರೆ ನಿಮಗೆ ಅದೇ ಗೊತ್ತಾಗುತ್ತೆ ಶೇಪ್ ಬರ್ತಿದೆಯೋ ಇಲ್ಲೋ ಅಂತ ಹೇಳಿ. ಯಾವುದೇ ರೀತಿ ದಾರ ಹಾಕ್ಕೊಳ್ದೆ ಬಟ್ಟೆ ಮೇಲೆ ಮಾಡೋದಕ್ಕೆ ಹೋದಾಗ ನಿಮಗೆ ಕರೆಕ್ಟಾಗಿ ಬರ್ತಿದೆಯಾ, ನೀಡಲು ಶೇಪ್ ಕೂರುತ್ತಾ ಅನ್ನೋದು ಗೊತ್ತಾಗೋದಿಲ್ಲ. ಈ ರೀತಿ ಪೇಪರ್ ಹಾಳೆ ಮೇಲೆ ಮಾಡಿದಾಗ ನಿಮಗೆ ನೀಟಾಗಿ ಬರುತ್ತೆ ಡಿಸೈನ್. ಇದಿಷ್ಟು ಪ್ರಾಕ್ಟೀಸ್ ಮಾಡಾದಮೇಲೆ ನೀವು ಥ್ರೆಡ್ ಹಾಕ್ಕೊಂಡು, ಅಂದರೆ ರಿಂಗಿಗೆ ಬಟ್ಟೆ ಹಾಕ್ಕೊಂಡು ಥ್ರೆಡ್ಡೆಲ್ಲ ಹಾಕ್ಕೊಂಡು ನೀವು ಪ್ರಾಕ್ಟೀಸ್ ಮಾಡಿ ಈಸಿಯಾಗಿ ಕಲಿಬೋದು. ಯಾರು ಬೇಕಿದ್ದರೂ ಕಲಿಬಹುದು. ಬಟ್ ಟೈಲರಿಂಗ್ ಏನಾದರೂ ಗೊತ್ತಿದ್ದರೆ ಇನ್ನೂ ಬೇಗನೆ ಕಲಿಬೋದು ಅಷ್ಟೇ. ಯಾರು ಬೇಕಾದ್ರೂ ಈ ಎಂಬ್ರಾಯ್ಡ್ರಿನ ಈಸಿಯಾಗಿ ಕಲಿಬೋದು. ಒಂದು ಸಲ ಟ್ರೈ ಮಾಡಿ. ಯಾರೆಲ್ಲ ಇವಾಗ ಕಲಿಬೇಕು ಅಂತ ಇದ್ದೀರಾ ಟ್ರೈ ಮಾಡಿ ಆಯಿತಾ. ಥ್ಯಾಂಕ್ ಯು.